ನಿಮಗೆ ಲಾರ್ಜ್ ಕ್ಯಾಪ್ ಕಂಪನೀಸ್ನ ಸೇಫ್ಟಿ ಮತ್ತು ಮಿಡ್ ಕ್ಯಾಪ್ ಕಂಪನೀಸ್ನ ಗ್ರೋತ್ ಬೇಕಾದರೆ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ಈಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಈ ವಿಡಿಯೋನಲ್ಲಿ ನಾವು ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ನಿಂದ 5 ಸ್ಟಾರ್ ರೇಟಿಂಗನ್ನು ಪಡೆದಿರೋ ಟಾಪ್ 3 ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ಸ್ನ ಮೇಲೆ ಫೋಕಸ್ ಮಾಡೋಣ. ವಿಡಿಯೋ ಶುರು ಮಾಡೋ ಮೊದಲು ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ನಮ್ಮ ವಿಡಿಯೋಸ್ ನಿಮಗೆ ಮಿಸ್ ಆಗೋದಿಲ್ಲ. ಹಾಗಾದರೆ ಲೆಟ್ಸ್ ಸ್ಟಾರ್ಟ್. ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ಗಳು ಅಂದರೆ ಏನು ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಅಂದರೆ ಇದು ಒಂದು ಈಕ್ವಿಟಿ ಫಂಡ್. ಸ್ಥಿರತೆ ಮತ್ತು ಬೆಳವಣಿಗೆ, ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್ ಇದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋ ಕಾರಣಕ್ಕೆ ಅದು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ ಎರಡರಲ್ಲೂ ಇನ್ವೆಸ್ಟ್ ಮಾಡುತ್ತೆ. ಸೆಬಿ ಕ್ಯಾಟಗರೈಸೇಷನ್ನ ಪ್ರಕಾರ ಈ ಫಂಡ್ಸ್ ತಮ್ಮ ಟೋಟಲ್ ಅಸೆಟ್ನಲ್ಲಿ ಕನಿಷ್ಠ 35% ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಮತ್ತು 35% ಮಿಡ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಉಳಿದ 30% ಫಂಡ್ಸ್ ಏನಿದೆ ಇದು ಫಂಡ್ ಮ್ಯಾನೇಜರ್ನ ವಿವೇಚನೆಯಲ್ಲಿ ಇರುತ್ತೆ. ಹಾಗಾದರೆ ವ್ಯಾಲ್ಯೂ ರಿಸರ್ಚ್ 5 ಸ್ಟಾರ್ ರೇಟಿಂಗ್ ಕೊಟ್ಟಿರೋ ಟಾಪ್ 3 ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳು ಯಾವುದು ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ಆದಂಥ ವಿಷಯ, ನಾವು ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ನ ಮೇಲೆ ಯಾಕೆ ಟ್ರಸ್ಟ್ ಮಾಡಬೇಕು ಅಂತ ಕೇಳೋದಾದ್ರೆ, ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ಎರಡೂ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಕ್ಷೇತ್ರದಲ್ಲಿ ಟ್ರಸ್ಟೆಡ್ ನೇಮ್ಸ್. ವ್ಯಾಲ್ಯೂ ರಿಸರ್ಚ್ ಭಾರತದ ಟಾಪ್ ಇಂಡಿಪೆಂಡೆಂಟ್ ರಿಸರ್ಚ್ ಫರ್ಮ್ಗಳಲ್ಲಿ ಒಂದು. ಇದು ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್ ಮತ್ತು ಫಿಕ್ಸೆಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್ಸ್ನ ಮೇಲೆ ಡೀಟೇಲ್ಡ್ ಅನಾಲಿಸಿಸ್ ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಕೊಡುತ್ತೆ. ಇನ್ನು ಮಾರ್ನಿಂಗ್ ಸ್ಟಾರ್ ಇದು ಒಂದು ಗ್ಲೋಬಲ್ ಫಿನಾನ್ಷಿಯಲ್ ಸರ್ವಿಸ್ ಫರ್ಮ್ ಆಗಿದ್ದು ಇಂಡಿವಿಜುವಲ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಗಳಿಗೆ ಇಂಡಿಪೆಂಡೆಂಟ್ ರಿಸರ್ಚ್ ಮತ್ತು ಅನಾಲಿಸಿಸ್ನ ಮೂಲಕ ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಹಣವನ್ನು ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಅನ್ಬಯಾಸ್ಡ್ ಮತ್ತು ರಿಲೇಯಬಲ್, ನಿಷ್ಪಕ್ಷಪಾತ ಮತ್ತು ವಿಶ್ವಾಸಾರ್ಹವಾದ ಮಾಹಿತಿಯನ್ನು ಕೊಡೋದು ಈ ಏಜೆನ್ಸಿಗಳ ಕೆಲಸ. ಸೊ ತಡ ಯಾಕೆ ಮಾಡೋದು, ಬನ್ನಿ ಸ್ಟ್ರೈಟ್ ಅವೇ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಆಗಸ್ಟ್ 9, 2005ರಲ್ಲಿ ಲಾಂಚ್ ಆಯಿತು. ಮೊದಲು ಇದೇ ಫಂಡ್ಗೆ ಬಂಧನ್ ಕೋರ್ ಈಕ್ವಿಟಿ ಫಂಡ್ ಅಂತ ಕರೀತಾ ಇದ್ರು. ಜುಲೈ 31, 2025 ಹೊತ್ತಿಗೆ ಇದರ AUM 9,996.58 ಕೋಟಿ ಆಗಿತ್ತು. 28 ಜನವರಿ 2023ರಿಂದ ಈ ಫಂಡ್ ಅನ್ನ ಮಿಸ್ಟರ್ ಮನೀಶ್ ಗುನ್ವಾನಿ ಮತ್ತು ಮಿಸ್ಟರ್ ರಾಹುಲ್ ಅಗರ್ವಾಲ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈಗ ಈ ಫಂಡ್ನ ಟಾಪ್ 5 ಸ್ಟಾಕ್ಸ್ ಹೋಲ್ಡಿಂಗ್ ಯಾವುದು ಅಂತ ನೋಡೋಣ. HDFC ಬ್ಯಾಂಕ್ 5.48%, ICICI ಬ್ಯಾಂಕ್ 3.25%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 2.89%, 197 ಕಮ್ಯುನಿಕೇಷನ್ಸ್ 2.75%, HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ 2.65%. ಪೋರ್ಟ್ಫೋಲಿಯೋ ಸೆಕ್ಟರ್ ವೈಸ್ ನೋಡೋದಾದ್ರೆ 5 ಟಾಪ್ ಸೆಕ್ಟರ್ಗಳು. ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ಫಿನಾನ್ಷಿಯಲ್ ಸರ್ವಿಸಸ್ 34.5%, ಕನ್ಸ್ಯೂಮರ್ ಸರ್ವಿಸ್ 7.1%, ಸರ್ವಿಸಸ್ 5.1%, ರಿಯಾಲಿಟಿ 3.4%, ಡೈವರ್ಸಿಫೈಡ್ 1.6%. ಈಗ ಫಂಡ್ನ ಕ್ರಿಟಿಕಲ್ ರೇಷಿಯೋವನ್ನು ನೋಡೋಣ. ಈ ಫಂಡ್ಗೆ 5 ಸ್ಟಾರ್ ರೇಟಿಂಗ್ ಬರೋದಕ್ಕೆ ಈ ರೇಷಿಯೋ ಮೇಜರ್ ಆದಂಥ ರೀಸನ್. ಮೊದಲನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಒಂದು ಮ್ಯೂಚುವಲ್ ಫಂಡ್ನ ರಿಟರ್ನ್ ಅದರ ಆವ್ರೇಜ್ ಹಿಸ್ಟಾರಿಕಲ್ ರಿಟರ್ನ್ನಿಂದ ಎಷ್ಟು ಡಿವಿಯೇಟ್ ಆಗುತ್ತೆ ಅಂತ ಮೆಷರ್ ಮಾಡುವಂಥ ಒಂದು ರೇಷಿಯೋ. ಹೆಚ್ಚು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಹೆಚ್ಚು ವೊಲಾಟಿಲಿಟಿ ಅಂತ ಅರ್ಥ. ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗೆ 13.43% ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ. ಆದರೆ ಕ್ಯಾಟಗರಿ ಆವರೇಜ್ 14.09% ಇದೆ. ಅಂದರೆ ಈ ಫಂಡ್ ತನ್ನ ಪಿಯರ್ಸ್ಗಿಂತ ಲೆಸ್ ವಾಲೆಟೈಲ್ ಆಗಿದೆ. ನೆಕ್ಸ್ಟ್ ಬೀಟಾ ಒಂದು ಮ್ಯೂಚುವಲ್ ಫಂಡ್ನ ವೊಲಾಟಿಲಿಟಿಯನ್ನು ಬೆಂಚ್ ಮಾರ್ಕ್ ಇಂಡೆಕ್ಸ್ನ ಜೊತೆಗೆ ಕಂಪೇರ್ ಮಾಡಿ ನೋಡುತ್ತೆ. ಬೀಟಾ 1ಕ್ಕಿಂತ ಹೆಚ್ಚಾದರೆ ಫಂಡ್ ಬೆಂಚ್ ಮಾರ್ಕ್ಗಿಂತ ಮೋರ್ ವಾಲೆಟೈಲ್, 1ಕ್ಕಿಂತ ಕಮ್ಮಿ ಆದರೆ ಲೆಸ್ ವಾಲೆಟೈಲ್. ಈ ಫಂಡ್ಗೆ 0.96 ಬೀಟಾ ಇದೆ. ಅಂದರೆ ಇದು ಬೆಂಚ್ ಮಾರ್ಕ್ಗಿಂತ ಲೆಸ್ ವಾಲೆಟೈಲ್ ಆಗಿದೆ ಅಂತ. ಇನ್ನು ಶಾರ್ಪ್ ರೇಷಿಯೋ, ಇದು ಫಂಡ್ ಪರ್ ಯೂನಿಟ್ ಆಫ್ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ ಮೆಷರ್ ಮಾಡುವಂಥ ರೇಷಿಯೋ. ಹೆಚ್ಚು ಶಾರ್ಪ್ ರೇಷಿಯೋ ಅಂದರೆ ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ. ಈ ಫಂಡ್ಗೆ 1.35 ಶಾರ್ಪ್ ರೇಷಿಯೋ ಇದೆ. ಅಂದರೆ ಇದು ಪರ್ ಎಕ್ಸ್ಟ್ರಾ ಯೂನಿಟ್ ಆಫ್ ರಿಸ್ಕ್ಗೆ 1.35 ಪಟ್ಟು ಹೆಚ್ಚು ರಿಟರ್ನ್ ಅನ್ನು ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಸಾರ್ಟಿನೋ ರೇಷಿಯೋ. ಈ ಮ್ಯಾಟ್ರಿಕ್ ಡೌನ್ ಸೈಡ್ ರಿಸ್ಕ್ ಮಾತ್ರ ಕನ್ಸಿಡರ್ ಮಾಡಿ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಮೆಷರ್ ಅನ್ನು ಮಾಡುತ್ತೆ. ಹೆಚ್ಚು ಸಾರ್ಟಿನೋ ರೇಷಿಯೋ ಅಂದರೆ ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಅಂತ.
ಬಂಧನ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಸಾರ್ಟಿನೋ ರೇಷಿಯೋ ಬಂದು 1.90 ಇದೆ. ಅಂದರೆ ಇದು ಪರ್ ಯೂನಿಟ್ ಆಫ್ ಡೌನ್ ಸೈಡ್ ರಿಸ್ಕ್ಗೆ 1.90 ಪಟ್ಟು ಹೆಚ್ಚು ರಿಟರ್ನ್ ಅನ್ನು ಜನರೇಟ್ ಮಾಡುತ್ತೆ. ಇನ್ನು ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋಸ್. ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಸ್ಟಾಕ್ ಮಾರ್ಕೆಟ್ ಏರಿದಾಗ ಈಕ್ವಿಟಿ ಫಂಡ್ ಬೆಂಚ್ ಮಾರ್ಕ್ಗೆ ಹೋಲಿಸಿದ್ರೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ತೋರಿಸುತ್ತೆ. ಅದೇ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಹೆಚ್ಚಾದರೆ ಈಕ್ವಿಟಿ ಫಂಡ್ ರೈಸಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ ಅನ್ನು ಮೀರಿ ಕಾರ್ಯನಿರ್ವಹಿಸುತ್ತೆ ಅಂತ ಅರ್ಥ. ಬಂಧನ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗೆ 118 ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಇದೆ. ಅಂದರೆ ಬೆಂಚ್ ಮಾರ್ಕ್ 10% ಏರಿದ್ರೆ ಈ ಫಂಡ್ 11.8% ಏರುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಫಂಡ್ ಬೆಂಚ್ ಮಾರ್ಕ್ಗೆ ಹೋಲಿಸಿದ್ರೆ ಎಷ್ಟು ಫಾಲ್ ಆಗುತ್ತೆ, ಎಷ್ಟು ಬೀಳುತ್ತೆ ಅಂತ ತೋರಿಸುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಕಡಿಮೆ ಆದರೆ ಈಕ್ವಿಟಿ ಫಂಡ್ ಡಿಕ್ಲೈನಿಂಗ್ ಮಾರ್ಕೆಟ್ನಲ್ಲಿ, ಬೀಳ್ತಾ ಇರುವಂತಹ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ಗಿಂತ ಕಮ್ಮಿ ಫಾಲ್ ಆಗುತ್ತೆ, ಕಮ್ಮಿ ಕೆಳಗೆ ಬರುತ್ತೆ ಅಂತ ಅರ್ಥ. ಹಾಗಾಗಿ ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗೆ 73 ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಇದೆ. ಅಂದರೆ ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10% ಫಾಲ್ ಆದರೆ ಈ ಫಂಡ್ ಕೇವಲ 7.3% ಮಾತ್ರ ಫಾಲ್ ಆಗುತ್ತೆ. ಈಗ ಫಂಡ್ನ ಪರ್ಫಾರ್ಮೆನ್ಸ್. ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ತನ್ನ ಕ್ಯಾಟಗರಿ ಮತ್ತು ಬೆಂಚ್ ಮಾರ್ಕ್ ಅನ್ನು 1, 3, 5, 7 ಮತ್ತು 10 ವರ್ಷಗಳಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ. ಈಗ ನಮ್ಮ ಎರಡನೇ ಫಂಡ್ ICICI ಪ್ರೊಡೆನ್ಷಿಯಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ICICI ಪ್ರೊಡೆನ್ಷಿಯಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಜುಲೈ 9, 1998ರಲ್ಲಿ ಲಾಂಚ್ ಆಯಿತು. ಜುಲೈ 31, 2025 ಹೊತ್ತಿಗೆ ಫಂಡ್ನ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 23,246.14 ಕೋಟಿ ಆಗಿತ್ತು. ಇದು ಈ ಟಾಪ್ 3 ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ನಲ್ಲಿ ಹೈಯೆಸ್ಟ್ ಅಂತಲೇ ಹೇಳ್ಬೋದು. 13 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂಥ ಇಹಾಬ್ ದಲ್ವಾಯಿ ಅವರು ಜೂನ್ 1, 2022ರಿಂದ ICICI ಪ್ರೊಡೆನ್ಷಿಯಲ್ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಫಂಡ್ನ ಪೋರ್ಟ್ಫೋಲಿಯೋ ನೋಡೋದಾದ್ರೆ ಟಾಪ್ 5 ಸ್ಟಾಕ್ಸ್: ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ 4.74%, FSN ಇ ಕಾಮರ್ಸ್ ವೆಂಚರ್ ಲಿಮಿಟೆಡ್ 3.81%, SBI ಕಾರ್ಡ್ಸ್ ಆ್ಯಂಡ್ ಪೇಮೆಂಟ್ ಸರ್ವಿಸ್ ಲಿಮಿಟೆಡ್ 3.61%, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ 3.4%, ಇನ್ನು L&T 3.26%. ಇನ್ನು ಟಾಪ್ 5 ಸೆಕ್ಟರ್ಸ್ ಯಾವುದು ಅಂತ ನೋಡಿದ್ರೆ ಮೊದಲನೇ ಸೆಕ್ಟರ್ ಬಂದು ಫಿನಾನ್ಷಿಯಲ್ ಸರ್ವಿಸಸ್ 18.21%, ಆಟೋಮೊಬೈಲ್ ಆ್ಯಂಡ್ ಆಟೋ ಕಾಂಪೊನೆಂಟ್ಸ್ 16.74%, ಕನ್ಸ್ಯೂಮರ್ ಸರ್ವಿಸಸ್ 7.83%, ಇನ್ಫಾರ್ಮೇಷನ್ ಟೆಕ್ನಾಲಜಿ 6.33%, ಹೆಲ್ತ್ ಕೇರ್ 5.62%. ಈಗ ಕ್ರಿಟಿಕಲ್ ರೇಷಿಯೋಸ್ನ ನೋಡೋಣ. ICICI ಪ್ರೊಡೆನ್ಷಿಯಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ಗೆ 11.95 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ. ಇದು ಕ್ಯಾಟಗರಿ ಆವರೇಜ್ 14.09%ಗಿಂತ ಕಮ್ಮಿ ಇದೆ. ಅಂದರೆ ಫಂಡ್ ರಿಲೇಟಿವ್ಲಿ ಲೆಸ್ ವಾಲಟೈಲ್ ಆಗಿದೆ, ಅಂದರೆ ಅನಿಶ್ಚಿತತೆಯ ಟೆನ್ಷನ್ ಕಡಿಮೆ ಅಂತ. ಇನ್ನು ಫಂಡ್ನ ಬೀಟಾ 0.86 ಇದೆ, ಅಂದರೆ ಇದು ಬೆಂಚ್ ಮಾರ್ಕ್ಗಿಂತ ಲೆಸ್ ರಿಸ್ಕಿ ಆಗಿದೆ ಅಂತ. ಇನ್ನು ಶಾರ್ಪ್ ರೇಷಿಯೋ 1.27 ಇದೆ, ಅಂದರೆ ಫಂಡ್ ಪರ್ ಯೂನಿಟ್ ಆಫ್ ರಿಸ್ಕ್ಗೆ 1.27 ಪಟ್ಟು ಹೈಯರ್ ರಿಟರ್ನ್ ಜನರೇಟ್ ಮಾಡಿದೆ. ಇನ್ನು ಸಾರ್ಟಿನೋ ರೇಷಿಯೋ 1.98 ಇದೆ, ಅಂದರೆ ಫಂಡ್ ಪರ್ ಯೂನಿಟ್ ಆಫ್ ಡೌನ್ ಸೈಡ್ ರಿಸ್ಕ್ಗೆ 1.98 ಪಟ್ಟು ಹೈಯರ್ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ನೋಡೋದಾದ್ರೆ ಫಂಡ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 105 ಇದೆ, ಅಂದರೆ ರೈಸಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10% ಏರಿದ್ರೆ ಫಂಡ್ 10.5% ಏರುತ್ತೆ. ಅದೇ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 67 ಇದೆ, ಅಂದರೆ ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10% ಫಾಲ್ ಆದರೆ ಬಿದ್ದರೆ ಫಂಡ್ ಕೇವಲ 6.7% ಮಾತ್ರ ಫಾಲ್ ಆಗುತ್ತೆ, ಬೀಳುತ್ತೆ ಅಂತ. ಈಗ ಫಂಡ್ನ ರಿಟರ್ನ್ ಅನ್ನು ನೋಡೋಣ. ICICI ಪ್ರೊಡೆನ್ಷಿಯಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ತನ್ನ ಕ್ಯಾಟಗರಿ ಮತ್ತು ಬೆಂಚ್ ಮಾರ್ಕನ್ನು 1, 3, 5, 7 ಮತ್ತು 10 ವರ್ಷಗಳಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ. ಈಗ ನಮ್ಮ ಮೂರನೇ ಫಂಡ್ ಮೋತಿಲಾಲ್ ಓಸ್ವಾಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಮೋತಿಲಾಲ್ ಓಸ್ವಾಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಡೈರೆಕ್ಟ್ ಗ್ರೋತ್ ಫಂಡ್ ಅಕ್ಟೋಬರ್ 17, 2019ರಲ್ಲಿ ಲಾಂಚ್ ಆಯಿತು. ಜುಲೈ 31, 2025 ಹೊತ್ತಿಗೆ ಫಂಡ್ನ AUM 12,427.89 ಕೋಟಿ ಆಗಿತ್ತು. ಈ ಫಂಡ್ನ ಫಸ್ಟ್ ಮ್ಯಾನೇಜರ್ ಬಂದು ಮಿಸ್ಟರ್ ಅಜಯ್ ಖಂಡೇಲ್ವಾಲ್. ಅಕ್ಟೋಬರ್ 1, 2024ರಿಂದ ಮಿಸ್ಟರ್ ಅತುಲ್ ಮೆಹ್ರಾ ಕೂಡ ಈ ಫಂಡ್ ಮ್ಯಾನೇಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಪೋರ್ಟ್ಫೋಲಿಯೋ ಟಾಪ್ 5 ಸ್ಟಾಕ್ಸ್ ಯಾವುದು? ಎಟರ್ನಲ್ ಲಿಮಿಟೆಡ್ 7.1%, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 4.5%, CG ಪವರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಲಿಮಿಟೆಡ್ 3.8%,
ವಾರಿ ಎನರ್ಜೀಸ್ ಲಿಮಿಟೆಡ್ 3.7%, ಅಪರ್ ಇಂಡಸ್ಟ್ರೀಸ್ ಲಿಮಿಟೆಡ್ 3.7%. ಈಗ ಟಾಪ್ 5 ಸೆಕ್ಟರ್ಸ್ ನೋಡೋದಾದ್ರೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ 26.5%, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ 13.3%, ರಿಟೇಲಿಂಗ್ 11.8%, ಫಿನಾನ್ಸ್ 11.1%, ಕನ್ಸ್ಯೂಮರ್ ಡ್ಯೂರೇಬಲ್ಸ್ 7.9%. ಈಗ ಕ್ರಿಟಿಕಲ್ ರೇಷಿಯೋಸ್ ನೋಡೋಣ. ಫಂಡ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 18.19% ಇದೆ. ಇದು ಕ್ಯಾಟಗರಿ ಆವರೇಜ್ 14.09% ಗಿಂತ ಹೆಚ್ಚಿದೆ. ಅಂದರೆ ಫಂಡ್ ತನ್ನ ಪಿಯರ್ಸ್ ಅಂದರೆ ಜೊತೆಗಾರರಿಗಿಂತ ಹೆಚ್ಚು ವಾಲಟೈಲ್ ಆಗಿದೆ ಅಂತ. ಫಂಡ್ನ ಬೀಟಾ ಬಂದು 1.09 ಇದೆ, ಅಂದರೆ ಇದು ತನ್ನ ಬೆಂಚ್ ಮಾರ್ಕ್ಗಿಂತ ರಿಸ್ಕಿಯರ್ ಇದೆ. ಶಾರ್ಪ್ ರೇಷಿಯೋ ಬಂದು 1.22% ಇದೆ, ಅಂದರೆ ಫಂಡ್ ಪರ್ ಯೂನಿಟ್ ಆಫ್ ರಿಸ್ಕ್ಗೆ 1.22 ಪಟ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ. ಈಗ ಸಾಟಿನೋ ರೇಷಿಯೋ 1.31% ಇದೆ, ಅಂದರೆ ಫಂಡ್ ಪರ್ ಯೂನಿಟ್ ಆಫ್ ಡೌನ್ ಸೈಡ್ ರಿಸ್ಕ್ಗೆ 1.31 ಪಟ್ಟು ಹೈಯರ್ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋಸ್ ಅನ್ನು ನೋಡಿದ್ರೆ ಫಂಡ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 135 ಇದೆ, ಅಂದರೆ ರೈಸಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10% ಏರಿದ್ರೆ ಈ ಫಂಡ್ 13.5% ಏರುತ್ತೆ. ಫಂಡ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 84 ಇದೆ, ಅಂದರೆ ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10% ಫಾಲ್ ಆದರೆ ಕಮ್ಮಿ ಆದರೆ ಈ ಫಂಡ್ ಕೇವಲ 8.4% ಮಾತ್ರ ಫಾಲ್ ಆಗುತ್ತೆ. ಈಗ ವೆರಿ ಇಂಪಾರ್ಟೆಂಟ್ ಫಂಡ್ನ ರಿಟರ್ನ್ಸ್. ಮೋತಿಲಾಲ್ ಓಸ್ವಾಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ತನ್ನ ಕ್ಯಾಟಗರಿ ಮತ್ತು ಬೆಂಚ್ ಮಾರ್ಕನ್ನು 1, 3, 5 ವರ್ಷಗಳಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ. 7 ವರ್ಷ ಮತ್ತು 10 ವರ್ಷ ಡೇಟಾ ಅವೈಲೇಬಲ್ ಈಗ ಇಲ್ಲ. ಇವು ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ರೇಟಿಂಗ್ಸ್ನ ಪ್ರಕಾರ ಟಾಪ್ 3 ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ಸ್. ಈ 3 ಫಂಡ್ಸ್ನ ಇನ್ವೆಸ್ಟ್ಮೆಂಟ್ ಅಪ್ರೋಚ್, ಫಂಡ್ ಸ್ಟೈಲ್ಸ್ ಮತ್ತು ಮ್ಯಾನೇಜರ್ಸ್ ಪರ್ಸ್ಪೆಕ್ಟಿವ್ ಭಿನ್ನವಾಗಿರ್ಬೋದು. ಈಗ ಈ 3 ಫಂಡ್ಸ್ನ ಮಾರ್ಕೆಟ್ ಕ್ಯಾಪ್ ಮತ್ತು ಕ್ಯಾಶ್ ಹೋಲ್ಡಿಂಗ್ಸ್ನ ಕಂಪ್ಯಾರಿಸನ್ ಟೇಬಲ್ ಅನ್ನು ನೋಡೋಣ. ಇದು ಈ ಫಂಡ್ಸ್ ಒಂದಕ್ಕೊಂದು ಎಷ್ಟು ಡಿಫ್ರೆಂಟ್, ಎಷ್ಟು ಭಿನ್ನವಾಗಿದೆ ಅಂತ ತೋರಿಸುತ್ತೆ. ಇಡೀ ವಿಡಿಯೋದ ಶಾರ್ಟ್ ಹೈಲೈಟ್ಸ್ ಏನು ಅಂತ ಹೇಳ್ತೀನಿ ಕೇಳಿ. ಕೀ ಟೇಕ್ ಅವೇಸ್. ICICI ಪ್ರುಡೆನ್ಷಿಯಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಕಳೆದ 7 ತಿಂಗಳುಗಳಲ್ಲಿ ತನ್ನ ಕ್ಯಾಶ್ ಹೋಲ್ಡಿಂಗ್ಸ್ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಿದೆ. ಮಿಕ್ಕ 2 ಫಂಡ್ಸ್ಗಳಿಗೆ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಅಲೋಕೇಶನ್ ರಿಲೇಟಿವ್ಲಿ ಕಡಿಮೆ ಇದೆ. ಮಾರ್ಕೆಟ್ ಡೌನ್ ಟರ್ನ್ನಲ್ಲಿ ಈ ಫಂಡ್ ಬೆಟರ್ ಪೊಸಿಷನ್ಡ್ ಆಗಿರಬಹುದು. ಈಗ ಮೋತಿಲಾಲ್ ಓಸ್ವಾಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಸ್ವಲ್ಪ ಹೆಚ್ಚು ಅಗ್ರೆಸಿವ್ ಸ್ಟ್ಯಾನ್ಸ್ ಅನ್ನು ತೆಗೆದುಕೊಂಡಿದೆ. ಸ್ಮಾಲ್ ಕ್ಯಾಪ್ಗೆ ಹೈಯರ್ ಅಲೋಕೇಶನ್ನ ಜೊತೆಗೆ ಕ್ಯಾಶ್ ಅಲೋಕೇಶನ್ ಕಳೆದ 4 ತಿಂಗಳಲ್ಲಿ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇನ್ನು ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಇತರ 2 ಫಂಡ್ಗಳಿಗೆ ಹೋಲಿಸಿದ್ರೆ ಮಾಡರೇಟ್ ಮಾರ್ಕೆಟ್ ಕ್ಯಾಪ್ ಅಲೋಕೇಶನ್ ಅನ್ನು ಹೊಂದಿದೆ. ಇದರ ಸ್ಮಾಲ್ ಕ್ಯಾಪ್ ಅಲೋಕೇಶನ್ ICICI ಪ್ರುಡೆನ್ಷಿಯಲ್ಗಿಂತ ಹೆಚ್ಚು, ಆದರೆ ಮೋತಿಲಾಲ್ ಓಸ್ವಾಲ್ಗಿಂತ ಕಡಿಮೆ ಇದೆ. ಈ 3 ಫಂಡ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡಿದ್ರೆ ಒಬ್ಬ ಇನ್ವೆಸ್ಟರ್ ಆಗಿ ನೀವು ನಿಮ್ಮ ರಿಸ್ಕ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯದ ಆಧಾರದ ಮೇಲೆ ನಿಮ್ಮ ಫಂಡ್ ಚೂಸ್ ಮಾಡಬಹುದು. ಈ ಈಕ್ವಿಟಿ ಕ್ಯಾಟಗರಿ ನಿಮಗೆ ಎಕ್ಸೈಟಿಂಗ್ ಆಗಿ ಕಾಣಿಸಿದ್ರೆ ಮತ್ತು ಈ 3 ಫಂಡ್ಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾದರೆ ನೀವು ಈ ವಿಡಿಯೋವನ್ನು ರೆಫರೆನ್ಸ್ ಆಗಿ ಬಳಸಿ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಸ್ಟಾರ್ಟ್ ಮಾಡ್ಬೋದು. ಆದರೆ ಫಂಡ್ಸ್ನ ಬಗ್ಗೆ ರಿಸರ್ಚ್ ಮಾಡೋದು ಮಾತ್ರ ಸಾಕಾಗೋದಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಮತ್ತು ರಿಸ್ಕ್ ಟಾಲರೆನ್ಸನ್ನು ಎಚ್ಚರಿಕೆಯಿಂದ ಅನಲೈಸ್ ಮಾಡೋದು ಬಹಳನೇ ಮುಖ್ಯ. ಸೊ ಈ ವಿಡಿಯೋದಲ್ಲಿ ಇವಿಷ್ಟು. ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೆ ಬಾಯ್. ಇನ್ವೆಸ್ಟ್ ಸ್ಮಾರ್ಟ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.